ತೂಕಡಿಸುವವನಿಗೆ ಹಾಸಿಗೆ ಹಾಸಿಕೊಟ್ಟ ಹಾಗೆ ಎನ್ನುವುದು ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಅರ್ಥಗರ್ಭಿತ ಗಾದೆಗಳಲ್ಲಿ ಒಂದು. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಇಲ್ಲಿದೆ. ಗಾದೆಯ ಅರ್ಥ: ನಿದ್ರೆ ಬರುತ್ತಿರುವವನಿಗೆ ಅಥವಾ ಸುಸ್ತಾಗಿ ತೂಕಡಿಸುತ್ತಿರುವವನಿಗೆ ಯಾರಾದರೂ ಬಂದು ಮೆತ್ತನೆಯ ಹಾಸಿಗೆ ಹಾಸಿಕೊಟ್ಟರೆ ಅವನಿಗೆ ಎಷ್ಟು ಸಂತೋಷವಾಗುತ್ತದೆಯೋ, ಹಾಗೆಯೇ ಒಬ್ಬ ವ್ಯಕ್ತಿಗೆ ಅತ್ಯಂತ ಅಗತ್ಯವಿರುವ ಸಮಯದಲ್ಲಿ ಅವನಿಗೆ ಬೇಕಾದ ಸಹಾಯ ಅಥವಾ ವಸ್ತು ತಾನಾಗಿಯೇ ದೊರೆತಾಗ ಈ ಮಾತನ್ನು ಬಳಸಲಾಗುತ್ತದೆ. ವಿಸ್ತರಣೆ: ಈ ಗಾದೆ ಮಾತು ಪ್ರಮುಖವಾಗಿ 2 ಅಂಶಗಳನ್ನು ಒಳಗೊಂಡಿದೆ. ಸಕಾಲಿಕ ನೆರವು ಟೈಮ್ಲಿ ಹೆಲ್ಪ್: ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ಅಥವಾ ಒಂದು ವಸ್ತುವಿಗಾಗಿ ಹುಡುಕಾಡುತ್ತಿರುವಾಗ ಕೇಳದೆಯೇ ಆ ಸಹಾಯ ಸಿಕ್ಕರೆ ಅದು ಆತನಿಗೆ ದೊಡ್ಡ ವರದಾನವಾಗುತ್ತದೆ. ಅವಕಾಶದ ಸದುಪಯೋಗ: ಕೆಲವೊಮ್ಮೆ ನಾವು ಅಂದುಕೊಂಡ ಕೆಲಸಗಳಿಗೆ ಪೂರಕವಾದ ವಾತಾವರಣ ತಾನಾಗಿಯೇ ನಿರ್ಮಾಣವಾಗುತ್ತದೆ. ಆಗ ಆ ಕೆಲಸ ಇನ್ನಷ್ಟು ಸುಲಭವಾಗುತ್ತದೆ. ಉದಾಹರಣೆಗಳು: 1. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯದಲ್ಲಿ ಕಷ್ಟವೆನಿಸುವ ಪಾಠವನ್ನು ಅರ್ಥಮಾಡಿಕೊಳ್ಳಲು ಒದ್ದಾಡುತ್ತಿರುವಾಗ ಶಿಕ್ಷಕರು ಅನಿರೀಕ್ಷಿತವಾಗಿ ಬಂದು ಅದೇ ಪಾಠವನ್ನು ಸರಳವಾಗಿ ವಿವರಿಸಿದರೆ ಅದು ತೂಕಡಿಸುವವನಿಗೆ ಹಾಸಿಗೆ ಹಾಸಿಕೊಟ್ಟಂತೆ. 2. ವ್ಯಾಪಾರದಲ್ಲಿ ಬಂಡವಾಳವಿಲ್ಲದೆ ಸಂಕಷ್ಟದಲ್ಲಿರುವ ಉದ್ಯಮಿಗೆ ಅನಿರೀಕ್ಷಿತವಾಗಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಅಥವಾ ಹೂಡಿಕೆದಾರರು ಸಿಕ್ಕಾಗ ಈ ಗಾದೆ ಅನ್ವಯವಾಗುತ್ತದೆ. ಜೀವನಕ್ಕೆ ಪಾಠ: ನಮ್ಮ ಜೀವನದಲ್ಲಿ ನಮಗೆ ಸಿಗುವ ಸಕಾಲಿಕ ಅವಕಾಶಗಳನ್ನು ನಾವು ಗುರುತಿಸಿ ಬಳಸಿಕೊಳ್ಳಬೇಕು ಎನ್ನುವುದು ಈ ಗಾದೆಯ ಸಾರ. ನಾವು ಹಸಿದವನಿಗೆ ಅನ್ನ ನೀಡುವಂತೆ ಅಥವಾ ದಣಿದವನಿಗೆ ವಿಶ್ರಾಂತಿ ನೀಡುವಂತೆ ಯಾರಿಗೆ ಯಾವುದರ ಅಗತ್ಯವಿದೆಯೋ ಅದನ್ನು ಸರಿಯಾದ ಸಮಯದಲ್ಲಿ ಒದಗಿಸುವುದು ಶ್ರೇಷ್ಠವಾದುದು. ಸಂಕ್ಷಿಪ್ತವಾಗಿ, ಅನಿರೀಕ್ಷಿತವಾಗಿ ಮತ್ತು ಸಕಾಲಿಕವಾಗಿ ಸಿಗುವ ಸಹಾಯದ ಮಹತ್ವವನ್ನು ಈ ಗಾದೆ ಸಾರುತ್ತದೆ.